ಈ ಮಹಿಳಾ ಮೀಸಲಾತಿ ಕೇವಲ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಮಾತ್ರ ಅನ್ವಯಿಸುತ್ತೆ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ಗಳಲ್ಲಿ ಮಹಿಳೆಯರಿಗೆ ಈ ಮೀಸಲಾತಿ ಅನ್ವಯ ಆಗದೇ ಇರೋದು ಪ್ರಾತಿನಿಧ್ಯದ ಅಪೂರ್ಣತೆಗೆ ಸಾಕ್ಷಿ. ಮಹಿಳಾ ಮೀಸಲಾತಿ ಭಾರತೀಯ ರಾಜಕಾರಣದ ಪುರುಷ ಕೇಂದ್ರಿತ ವ್ಯವಸ್ಥೆಯನ್ನು ಬದಲಾಯಿಸಿ ಸುಧಾರಣೆ ತರುವಂತಹ ಶಕ್ತಿಯನ್ನು ಹೊಂದಿದೆ. ಮಹಿಳಾ ಮೀಸಲಾತಿ ಎನ್ನುವುದು ಎಲ್ಲರೂ ಸ್ವಾಗತಿಸುವಂತಹ ನಿರ್ಧಾರ ಆದರೂ ಕೂಡ ಅದನ್ನು ಜಾರಿಗೆ ತರುವಂತಹ ವಿಧಾನ ಮತ್ತು ಅದರ ಹಿಂದಿರುವಂತಹ ರಾಜಕೀಯ ಲೆಕ್ಕಾಚಾರಗಳು ಈಗ ಟೀಕೆಗೆ ಗುರಿಯಾಗಿವೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ಬಕ್ಪಾಡಿ. 2029 ಲೋಕಸಭಾ ಚುನಾವಣೆಗೂ ಮುನ್ನ ಮಹಿಳಾ ಮೀಸಲಾತಿ ಕಾಯ್ದೆಯನ್ನ ಜಾರಿಗೆ ತರುವ ಮತ್ತು ಲೋಕಸಭಾ ಕ್ಷೇತ್ರಗಳನ್ನು 816ಕ್ಕೆ ಏರಿಸುವಂತಹ ಕರಡು ಮಸೂದೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 816 ಕ್ಷೇತ್ರಗಳ ಪೈಕಿ 273 ಕ್ಷೇತ್ರಗಳಲ್ಲಿ ಮಹಿಳಾ ಮೀಸಲಾತಿಗಾಗಿ ಪ್ರಸ್ತಾಪಿಸಲಾಗಿದೆ. ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆ ನಾರಿ ಶಕ್ತಿ ವಂದನಾ ಅಧಿನಿಯಂ ಅಥವಾ ಮಹಿಳಾ ಮೀಸಲಾತಿ ಕಾಯ್ದೆ ಅಂತ ಕರೆಯಲ್ಪಡುವ ಕಾಯ್ದೆಗೆ ತಿದ್ದುಪಡಿ ಮಾಡುವಂತಹ ಕರಡು ಮಸೂದೆಗಳಿಗೆ ಅನುಮೋದನೆಯನ್ನು ನೀಡಿದೆ. ಸಂವಿಧಾನ ತಿದ್ದುಪಡಿ ಮಸೂದೆ ನಾರಿ ಶಕ್ತಿ ವಂದನಾ ಅಧಿನಿಯಮನ್ನ ತಿದ್ದುಪಡಿ ಮಾಡಿದರೆ ಮತ್ತೊಂದು ಸಾಮಾನ್ಯ ಮಸೂದೆಯು ಕ್ಷೇತ್ರಗಳ ಪುನರ್ವಿಂಗಡಣೆಗೆ ಅನುವು ಮಾಡಿಕೊಡಲು ಕ್ಷೇತ್ರ ಮರುವಿಂಗಡಣಾ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತದೆ. ವಿಧಾನಸಭೆ ಹೊಂದಿರುವಂತಹ 3 ಕೇಂದ್ರಾಡಳಿತ ಪ್ರದೇಶಗಳಾದಂತಹ ದೆಹಲಿ, ಜಮ್ಮು ಮತ್ತು ಕಾಶ್ಮೀರ ಮತ್ತು ಪುದುಚೇರಿಯಲ್ಲಿ ಕಾಯ್ದೆಯ ಅನುಷ್ಠಾನವನ್ನು ಇನ್ನೊಂದು ಮಸೂದೆ ಖಚಿತಪಡಿಸಲಿಕ್ಕಿದೆ. ಇದಕ್ಕಾಗಿಯೇ ಸಂಸತ್ತಿನ ಬಜೆಟ್ ಅಧಿವೇಶನವನ್ನ ಸರ್ಕಾರ ವಿಸ್ತರಿಸಿದ್ದು ಏಪ್ರಿಲ್ 16ರಿಂದ 18ರವರೆಗೆ 3 ದಿನ ವಿಶೇಷ ಅಧಿವೇಶನ ನಡೆಯಲಿಕ್ಕಿದೆ. ಈ ಅವಧಿಯಲ್ಲೇ ತಿದ್ದುಪಡಿ ಮಸೂದೆಗಳು ಮಂಡನೆ ಆಗುವಂತಹ ಸಾಧ್ಯತೆ ಇದೆ. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡುವಂತಹ ಪ್ರಕ್ರಿಯೆಯನ್ನ 2029 ಲೋಕಸಭಾ ಚುನಾವಣೆ ಹೊತ್ತಿಗೆ ಪೂರ್ಣಗೊಳಿಸಲು ಸರ್ಕಾರ ಈಗ ಸಜ್ಜಾಗಿದೆ. ಕೇಂದ್ರ ಸಂಪುಟ ಅನುಮೋದಿಸಿರುವಂತಹ ಹೊಸ ಪ್ರಸ್ತಾವನೆಯ ಪ್ರಕಾರ ಕೇವಲ ಮೀಸಲಾತಿ ಮಾತ್ರ ಅಲ್ಲದೆ ಒಟ್ಟಾರೆ ಕ್ಷೇತ್ರಗಳ ಸಂಖ್ಯೆಯಲ್ಲೂ ಕೂಡ ದೊಡ್ಡ ಬದಲಾವಣೆ ಆಗಲಿದೆ. ಲೋಕಸಭೆಯ ಒಟ್ಟು ಕ್ಷೇತ್ರಗಳ ಸಂಖ್ಯೆಯನ್ನ ಈಗಿರುವಂತಹ 543ರಿಂದ 816ಕ್ಕೆ ಅಂದರೆ 50% ಹೆಚ್ಚಿಸುವಂತಹ ಪ್ರಸ್ತಾವನೆ ಇದೆ. ಈ 816 ಕ್ಷೇತ್ರಗಳಲ್ಲಿ 33% ಅಂದರೆ 273 ಕ್ಷೇತ್ರಗಳು ಮಹಿಳೆಯರಿಗೆ ಮೀಸಲಾಗಿವೆ. ಇದರಲ್ಲಿ SC/ST ಮಹಿಳಾ ಮೀಸಲಾತಿಯನ್ನು ಕೂಡ ಕಲ್ಪಿಸಬೇಕಾಗಿದೆ. ಇನ್ನು ಸಾಮಾನ್ಯ ಆಗಿ ಕ್ಷೇತ್ರ ಮರುವಿಂಗಡಣೆ ಮುಂಬರುವಂತಹ ಜನಗಣತಿ ಆಧಾರದ ಮೇಲೆ ನಡಿಬೇಕಿತ್ತು. ಆದರೆ ಪ್ರಕ್ರಿಯೆಯನ್ನ ತರಾತುರಿಯಲ್ಲಿ ಕೈಗೊಳ್ತಿರುವಂತಹ ಕೇಂದ್ರ ಸರ್ಕಾರ 2011ರ ಜನಗಣತಿಯನ್ನ ಆಧಾರವಾಗಿಟ್ಕೊಂಡು ಇದನ್ನ ಮಾಡಬೇಕು ಅಂತ ನಿರ್ಧರಿಸಿದೆ. ಈ ಪ್ರಕ್ರಿಯೆಗಳು ಪೂರ್ಣಗೊಂಡು 2029ರ ಸಾರ್ವತ್ರಿಕ ಚುನಾವಣೆಯ ವೇಳೆಗೆ ಮಹಿಳಾ ಮೀಸಲಾತಿ ಅಧಿಕೃತವಾಗಿ ಜಾರಿಗೆ ಬರಲಿದೆ. ಈ ಮೀಸಲಾತಿ ಜಾರಿಗೆ ಬಂದ ದಿನದಿಂದ 15 ವರ್ಷಗಳ ಕಾಲ ಚಾಲ್ತಿಯಲ್ಲಿರುತ್ತೆ. ಮಹಿಳಾ ಮೀಸಲಾತಿ ರಾಜಕೀಯ ಚರ್ಚೆಗಳು ಮತ್ತು ಆಕ್ಷೇಪಗಳು. ಭಾರತೀಯ ರಾಜಕಾರಣದ ಇತಿಹಾಸದಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಅಥವಾ ನಾರಿ ಶಕ್ತಿ ವಂದನಾ ಅಧಿನಿಯಂ ಒಂದು ಮೈಲಿಗಲ್ಲು ಅಂತಾನೆ ಸರ್ಕಾರ ಬಿಂಬಿಸಿಕೊಳ್ತಾ ಇದೆ. ದಶಕಗಳ ಕಾಲ ನಡೆದಂತಹ ಹೋರಾಟ, ಚರ್ಚೆ ಮತ್ತು ರಾಜಕೀಯ ಜಟಾಪಟಿಗಳ ನಂತರ 2023ರಲ್ಲಿ ಸಂಸತ್ತಿನ ಉಭಯ ಸದನಗಳಲ್ಲಿ ಈ ಮಸೂದೆ ಅಂಗೀಕಾರಗೊಂಡಿದೆ. ಆದಾಗ್ಯೂ ಇದರ ಅನುಷ್ಠಾನದ ಬಗ್ಗೆ ಈಗ ಗಂಭೀರ ಚರ್ಚೆಗಳು ನಡೀತಾ ಇವೆ. 1996ರಲ್ಲಿ ಮೊದಲ ಬಾರಿಗೆ HD ದೇವೇಗೌಡರ ಸರ್ಕಾರ ಈ ಮಸೂದೆಯನ್ನು ಮಂಡಿಸಿತು. ಅಂದಿನಿಂದ ಇಂದಿನವರೆಗೆ ಪ್ರತಿ ಸರ್ಕಾರ ಅನುಷ್ಠಾನಕ್ಕೆ ತರಲು ಪ್ರಯತ್ನಿಸಿದರೂ ಕೂಡ ರಾಜಕೀಯ ಒಮ್ಮತದ ಕೊರತೆ ಇರೋ ಕಾರಣಕ್ಕೋಸ್ಕರವಾಗಿ ಇದು ನೆನೆಗುದಿಗೆ ಬಿದ್ದಿತ್ತು. ಈಗ ಆಡಳಿತ ಪಕ್ಷ ಈ ಮಹಿಳಾ ಮೀಸಲಾತಿಯನ್ನ ಮಹಿಳಾ ಸಬಲೀಕರಣದ ದೊಡ್ಡ ಹೆಜ್ಜೆ ಅಂತ ಬಣ್ಣಿಸಿ ಜಾರಿಗೆ ತರುವುದಕ್ಕೆ ಮುಂದಾಗಿದೆ. ವಿರೋಧ ಪಕ್ಷಗಳು ಚುನಾವಣಾ ಲಾಭಕ್ಕಾಗಿ ನಡೆಸಿದಂತಹ ರಾಜಕೀಯ ತಂತ್ರ ಅಂತ ಟೀಕಿಸ್ತಾ ಇವೆ. ಪ್ರಸ್ತುತ ಅನುಷ್ಠಾನ ಮಾಡಲು ಹೊರಟಿರುವಂತಹ ಮಸೂದೆಯಲ್ಲಿ SC ಮತ್ತು ST ಮಹಿಳೆಯರಿಗೆ ಒಳ ಮೀಸಲಾತಿ ಇದೆ. ಆದರೆ ಹಿಂದುಳಿದ ವರ್ಗಗಳು ಅಂದರೆ OBC ಮಹಿಳೆಯರಿಗೆ ಪ್ರತ್ಯೇಕ ಮೀಸಲಾತಿ ಇಲ್ಲಿ ನೀಡಲಾಗಿಲ್ಲ. ಇದರಿಂದಾಗಿ ಮೀಸಲಾತಿಯ ಸೌಲಭ್ಯ ಕೇವಲ ಮೇಲ್ವರ್ಗದ ಅಥವಾ ಪ್ರಭಾವಿ ವರ್ಗದ ಮಹಿಳೆಯರಿಗೆ ಮಾತ್ರ ಸೀಮಿತವಾಗಬಹುದು ಅನ್ನುವಂತಹ ಆತಂಕವೂ ಕೂಡ ಸೃಷ್ಟಿಯಾಗಿದೆ. ಇನ್ನು ಈ ಮಹಿಳಾ ಮೀಸಲಾತಿ ಕೇವಲ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಮಾತ್ರ ಅನ್ವಯಿಸುತ್ತೆ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ಗಳಲ್ಲಿ ಮಹಿಳೆಯರಿಗೆ ಈ ಮೀಸಲಾತಿ ಅನ್ವಯ ಆಗದೇ ಇರೋದು ಪ್ರಾತಿನಿಧ್ಯದ ಅಪೂರ್ಣತೆಗೆ ಸಾಕ್ಷಿ ಅನ್ನುವಂತಹ ವಾದವನ್ನು ಅಲ್ಲಗಳೆಯುವಂತಿಲ್ಲ. ಮಾತ್ರ ಅಲ್ಲದೆ ಮೀಸಲಾತಿ ಅಡಿಯಲ್ಲಿ
ಮಹಿಳೆಯರು ಆಯ್ಕೆಯಾದರೂ ಕೂಡ ನಿಜವಾದ ಅಧಿಕಾರವನ್ನ ಅವರ ಪತಿ ಅಥವಾ ಕುಟುಂಬದ ಪುರುಷ ಸದಸ್ಯರು ಚಲಾಯಿಸುವಂತಹ ಅದನ್ನ ಸರ್ಪಂಚ್ ಪತಿ ಸಂಸ್ಕೃತಿ ಅಂತ ನಾವು ಕರಿತೀವಿ. ಆ ಆತಂಕ ಶಾಸನ ಸಭೆಗಳ ಮಟ್ಟದಲ್ಲೂ ಕೂಡ ಎದುರಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಜಕೀಯವಾಗಿ ಇಷ್ಟು ದೊಡ್ಡ ಸಾಂವಿಧಾನಿಕ ತಿದ್ದುಪಡಿಯನ್ನು ತರುವಂತಹ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳೊಂದಿಗೆ ಚರ್ಚಿಸದೆ ತರಾತುರಿಯಲ್ಲಿ ಅನುಷ್ಠಾನಗೊಳಿಸ್ತಾ ಇರೋದು ಪ್ರಜಾಪ್ರಭುತ್ವ ವಿರೋಧಿ ನಿಲುವು ಅಂತ ವಿಪಕ್ಷಗಳು ಟೀಕಿಸ್ತಾ ಇವೆ. ಒಟ್ಟಿನಲ್ಲಿ ಮಹಿಳಾ ಮೀಸಲಾತಿ ಭಾರತೀಯ ರಾಜಕಾರಣದ ಪುರುಷ ಕೇಂದ್ರಿತ ವ್ಯವಸ್ಥೆಯನ್ನು ಬದಲಾಯಿಸಿ ಸುಧಾರಣೆ ತರುವಂತಹ ಶಕ್ತಿಯನ್ನು ಹೊಂದಿದೆ. ಇದು ಕೇವಲ ಮಹಿಳೆಯರ ಉದ್ಧಾರ ಅಲ್ಲ, ಬದಲಿಗೆ ಸಮಗ್ರ ಭಾರತದ ಪ್ರಗತಿಯ ಹಾದಿಯಾಗಿದೆ. ರಾಜಕೀಯ ಇಚ್ಛಾಶಕ್ತಿ ಮತ್ತು ಸಾಮಾಜಿಕ ಬೆಂಬಲವಿದ್ದಾಗ ಮಾತ್ರ ಈ ಕಾಯ್ದೆ ತನ್ನ ನೈಜ ಉದ್ದೇಶವನ್ನ ತಲುಪುವುದಕ್ಕೆ ಸಾಧ್ಯ ಆಗುತ್ತೆ. ಮಹಿಳಾ ಮೀಸಲಾತಿ ಎನ್ನುವುದು ಎಲ್ಲರೂ ಸ್ವಾಗತಿಸುವಂತಹ ನಿರ್ಧಾರ ಆದರೂ ಅದನ್ನು ಜಾರಿಗೆ ತರುವಂತಹ ವಿಧಾನ ಮತ್ತು ಅದರ ಹಿಂದಿರುವಂತಹ ರಾಜಕೀಯ ಲೆಕ್ಕಾಚಾರಗಳು ಟೀಕೆಗೆ ಗುರಿಯಾಗಿವೆ. ಕಾಯ್ದೆ ಕೇವಲ ಕಾಗದಕ್ಕಷ್ಟೇ ಸೀಮಿತ ಆಗದೆ ಅಥವಾ ಚುನಾವಣಾ ಪ್ರಚಾರದ ಅಸ್ತ್ರ ಆಗದೆ ಪಾರದರ್ಶಕವಾಗಿ ಮತ್ತು ಸರ್ವ ಪಕ್ಷಗಳ ಸಮ್ಮತಿಯಿಂದ ಜಾರಿಯಾದಾಗ ಮಾತ್ರ ಅದರ ಮೌಲ್ಯ ಹೆಚ್ಚಾಗುತ್ತೆ ಅನ್ನುವುದರಲ್ಲಿ ಸಂಶಯ ಇಲ್ಲ. ಇದಿಷ್ಟು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಇದಿನ.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.